ಸಲಗದ ಗೂಳೆತ್ತಿ ಐತಿಪ್ಪ ಅಂದ್ರ ಅದಂದ್ರ 700 ಸಾಕಷ್ಟು ಗೂಳಿಗಳದಾವ ಆದ್ರ ಒಂದ ಗೂಳಿಗೆ ಹೆಸರಿಟ್ಟು ಕರೆದ್ರೆ ಏನಂತೇಳಿ ಏನತ್ರಿ ಶಿವನ ಸಲಗದ ಗೂಳಿ ಶಿವನ ಸಲಗದ ಗೂಳಿ ಎತ್ತಿರ ಅದೇ ಗೂಳಿಗೆನ ಶಿವನ ಸಲಗದ ಗೂಳಿ ಎತ್ತೇಳಿ ಯಾಕೆ ಕರೆದ್ರು ಮತ್ತು ಆ ಗೂಳಿಗೆ ಏನು ಸಂಬಂಧ ಐತಿ ಅಂತೇಳಿ ಕೇಳಿನ ತಮ್ಮನ ಅವಾಗ ಕೇಳಿದಾಗ ಇವ್ರು ತಮ್ಮ ಆ ಬಹುಶಃ ಗಾಡ್ಯಾಗ ಕೂತ ಮಾಸ್ತರ ಏನೇನು ಹೇಳಿ ಕಳಿಸಲ್ಲ ಅವನು ಅರವಟ್ಟನ ಅವನು ಕೂತ ಅರವಟ್ಟ ನೀನದಿ ಬಡ್ಡಿ ಮಾಥ ಹಡ್ಡಿ ಹಾಡು ನಿವೃತ್ತ ಬಡ್ಡಿ ಮಾಥ ಹಡ್ಡಿ ಹಾಡು ನಿವೃತ್ತ ಹಾಡು ಬರಲಿ ಶಾಣೆಯ ಧಾರ ಯಾರೋ ಕೇಳಿ ಶಾರದ ಇವತ್ತು ನಿಮ್ಮ ಭಾವ ಆಗತ್ತಾವ ಬಡ್ಡಿ ಮಾತಾ ಅಡ್ಡಿ ಹಾಡು ನಿರತ ಬಡ್ಡಿ ಮಾತಾ ಅಡ್ಡಿ ಹಾಡು ನಿರತ ಪರಮ ಪಂಚಾಕ್ಷರಿ ಮಾತ್ರದ ಗುರುತು ಗತಿಯಲ್ಲ ಗುರುವಿನ ಹೊರತು ಮಾರಥರ ಮಾನವ ಜನ್ಮ ವ್ಯಾರಥ ಮಾರ
ಬಾಟಿ ಮಾತಾ ಅಟ್ಟಿ ಹಾಡು ನಿಲ್ಲೋ ಬಾಟಿ ಮಾತಾ ಅಟ್ಟಿ ಹಾಡು ನಿಲ್ಲೋ ಜಪ ಮಾಡಿ ಜಪ ಮಾಡಿ ಜಪ ಮಾಡಿ ಆದರಾಗ ಮಾಲಿಕದ ಹರಳೆ ಆದರಾಗ ಮಾಲಿಕದ ಹರಳೆ ಬಾಟಿ ಮಾತಾ ಅಟ್ಟಿ ಹಾಡು ಬಾಟಿ ಮಾತಾ ಅಟ್ಟಿ ಹಾಡು ಕಾಲ ಬೆಳಕ ಬೀಳುತ್ತಿತ್ತು ಸತತ ಜಗ ಅದು ಹೆಂಗ ಆಗಲಿಲ್ಲ ಬಸವನಗ ಕರೆದ ಹೇಳ್ಯಾನ ಪರಥ ಬಸವನಗ ಕರೆದ ಹೇಳ್ಯಾನ ಪರಥ ಬೀಳುತ್ತದ ಸೋದ ಬಸವಣ್ಣ ಸೋದ
ಶಂಭು ನೀಲ ಕಟ್ಟಿಗೆ ಹೋಗಿ ನಿಂತ. ಶಂಭು ನೀಲ ಕಟ್ಟಿಗೆ ಹೋಗಿ ನಿಂತ. ಮುಚ್ಚ ಜಪಾತ ಬಸವಣ್ಣ ತೋರದ ನೋಡಿ ಸುತ್ತ ಮೋತು ಇವರಿಗೆ ಆಡಿಸಬಾರದ ಮಾತು. ಇವರಿಗೆ ಆಡಿಸಬಾರದ ಮಾತು. ಜಪನೆ ಮಾಡುವ ಬಸವಣ್ಣ ಕುಣ್ಕೋತ ಹೋದ ಕರೆ ಮುಂದೆ ಏನಿತ್ತು ಏನಿತ್ತು ತಮ್ಮ ಕೇಳೋ. ಅರೆತ ಋಷಿ ಆಶ್ರಮ ಮುಂದೆ, ಅರೆತ ಋಷಿ ಆಶ್ರಮ ಮುಂದೆ ತಂದು ಮುಚ್ಚಿದ ಕಡೆ ನಿರ್ಬಂಧ ಏಕಾಂತ. ಗುರಿಯನ್ನು ತಪ್ಪಲಿಲ್ಲ ತಾಪ ನನಗೆ ತಿಳಿದಿಲ್ಲ ಅಂತ ತಮ್ಮ ತಿಳಿದಿಲ್ಲ ಯಾರಿಗೆ ತಿಳಿದಿಲ್ಲ ಅವರಿಗೆ ತಿಳಿದಿಲ್ಲ. ಅಕ್ಕನಿಗೆ ಯಾವಾಗ ತಿಳಿತದಂತ ಯಾರಿಗೂ ತಿಳಿದಿಲ್ಲ. ಎಲ್ಲಿ ಹೇಳಿದ್ರು ಮಾತಾ ಸರ್ಜೋಡಿ ಕಲಾವಿದ್ರು ಏನ್ ಹೇಳಿಕತ್ತಾರಪ್ಪ ಪೈಲಾ ಸಂಧಿ ಒಂದು ಮಾತು ಹೇಳಿದ್ರ. ಏನ್ ಹೇಳ್ರಿಪ್ಪ ಮಾತು? ದೈವದವರು ವಿಚಾರ ಮಾಡ್ರಿ. ಆ ದೈವದವರಿಗೆ ವಿಷಯ ಮಾತಾಡೋದು ಅರ್ಥ ಆಗೈತಿಲ್ಲ ಗೊತ್ತಿಲ್ಲ. ಎಲ್ಲಾ ಸಣ್ಣ ಸಣ್ಣ ಕಂಪನಿನೇ ಅದ, ಆದ್ರಿ ಸಣ್ಣ ಸಣ್ಣ ಕಂಪನಿಗಳು ಗೊತ್ತಾಗಂಗಿಲ್ಲ ಆ ವಿಷಯ. ಹಿರಿಯರಿಗೆ ಗೊತ್ತಾಗ್ತದ್ರಿ, ಹಿರಿಯರಿಗೆ ಗೊತ್ತಾಗ್ತದ. ಮತ್ತ ಮೇನ್ ಯೂಟ್ಯೂಬ್ ಏನದವಲ್ಲ ಅವರಿಗೆ ಯೂಟ್ಯೂಬ್ ನಾಳೆ ಹೊರಗಡೆ ಬಿಡ್ತಾರಲ್ಲ ಆ ಮಂದಿಗೆ ಗೊತ್ತಾಗ್ತದ ಅಲ್ಲಿ. ಹೌದು ಹೌದಿಲ್ಲ? ಹೌದು. ಇವತ್ತು ನಾ ಏನು ಮಾತಾಡ್ಲಿಕ್ಕತ್ತೇನೆ, ಅಫ್ಜಲ್ಪುರ್ ಪಿಂಟು ಏನು ಮಾತಾಡ್ಲಿಕ್ಕತ್ತೇನ ಅನ್ನೋದು
ಮುಗಳಾಳ ಸುಮಿತ್ರ ಏನು ಮಾತಾಡ್ಲಿಕ್ಕತ್ತಾಳ ಹೌದು ಆ ಜನ ಕುಂತು ವಿಚಾರ ಮಾಡ್ತದ ನಂದು ಸರ್ಚ್ ಮಾಡ್ತದ ತಮ್ಮ ನಿಂದು ಸರ್ಚ್ ಮಾಡ್ತದ ಹಾ ಒಂದು ವಿಷಯ ಮಾತಾಡಿದವ ಏನತ್ರಿ ಅಮ್ಮ ಏನು ಮಾತಾಡಿದಪ್ಪ ಅಂದ್ರ ಹಾ ಇಲ್ಲ ಯಾಕ ಬರೋ ತಡಕಿಲಿ ಹಾಕು ನೋಡು ನಮ್ಮ ಎಲ್ಲಾ ಕಸ್ಕೊಂಡು ತಿಂದು ಗೂಳಾಗ್ಯಾಳು ಅಂದದಕ್ಕ ನಾ ಒಂದು ಮಾತು ಹೇಳಿದೆ ಏನ್ ಹೇಳಿದಾರಿಪ್ಪ ಏ ಕಬರಿಗೇಡಿ ನನ್ನ ಮನೆಯಿಂದ ನಾನು ತಿನ್ಲಿಕ್ಕತ್ತೀನಿ ಹಾ ಹೌದಿಲ್ಲ ಹೌದಾ ನನ್ನ ಮನೆಯಿಂದ ನಾ ದುಡದ ತಿನ್ಲಕತ್ತೀನಿ ನೀ ದುಡ್ದು ಹಾಕಿದೇನ ನನಗತ್ತಿ ಕೇಳಿದೆನ ಕೇಳಿದಾಗ ಹೌದಿಲ್ಲ ಹೌದಾ ನಾನೇ ದುಡಿನ ನನ್ನ ಕೈಯಿಂದ ನೀ ತಿನ್ಲಿಕ್ಕತ್ತಿದಿ ನಿನ್ನ ಕೈಯನ್ನ ನಿಂದ ಅಂಡ್ರದಾಗ ನಾ ಬದುಕಾಕತ್ತಿಲ್ಲ ತಮ್ಮ ನನ್ನ ಅಂಡ್ರದಾಗ ನೀ ಬದುಕ್ಲಿಕ್ಕತ್ತಿದಿ ಇದು ಮೊದಲ ತಲೆಯಾಗ ನೆನಪಿರಲಿ ಹಾ ಹೇಳಿದಾರಿಪ್ಪ ಮಾತ ಹೌದಿಲ್ಲ ಹೌದಾ ನೀನು ಹೆಮ್ಮೆದಿಂದನೇ ಹೇಳಿದಿ ಕೂನದ ನನಗ ಹಾ ಯಾಕಂದ್ರ ಅಕ್ಕ ಹಗಲ ರಾತ್ರಿ ಎಡೆಬಿಡದೆ ಕಾರ್ಯಕ್ರಮ ಕೊಟ್ರು ಕೂಡ ಕೊಟ್ರು ಅಕ್ಕನ ಶರೀರ ಹಂಗೆ ಗಟ್ಟಿಗೆ ಉಳ್ಕೊಂಡದ ಹಾ ಇದ ಟೊಳ್ಳ ಉಪ್ಪು ಇದ್ದಂಗ ಇಲ್ಲಿದೆ ತಮ್ಮ ಗೊತ್ತದ ನಿನಗ ಇದು ಉಪ್ಪು ಇದ್ದದ ಶರೀರನೇ ಬೇರೆ ಇದು ಗಟ್ಟಿದ್ದ ಕಲ್ಲು ಇದ್ದದ ಗಟ್ಟಿ ಮಾಲಿನೇ ಬೇರೆ ಬೇರೆರಿಪ್ಪ ಅದು ನೀನು ಅದನ್ನೇ ನನ್ನ ತಮ್ಮ ನನಗ ವರ್ಣನೆ ಮಾಡ್ಯಾನು ಅಂತೇಳಿ ನಾನು ಅದನ್ನೇ ಸಭೆಗೆ ಹೇಳಿನ ಹೌದಾ ನಿನ್ನೇನು ಬೈದೇನು ಮಾತಾಡಿಲ್ಲ ಏನು ಆ ವಿಷಯದಾಗ ಒಂದು ವಿಷಯ ಕೇಳಿದೆ ಏನತ್ರಿ ಗೂಳಿ ಅಂದೀಪ ಅಂದ್ರ ಗೂಳಿ ಅಂದಿ ಅಂದ್ರ 700 ಕಿಲ್ಲಾರ ಹಿಂದಗಳ ನಮ್ಮ ಮಾಳಿಂಗ್ರಾಯನ ಮಟ್ಟ ಮನೆಯೊಳಗ ಅದಾವ ಅದರೊಳಗ ಒಂದು ಶಿವನ ಸಲಗದ ಗೂಳಿ ಅದ ಅದಲ್ರಿಪ್ಪ ಹೌದಿಲ್ಲ ಹೌದಾ ಅಮೋಘಸ್ಯದನ ಮಟ್ಟ ಮನೆಯೊಳಗೂ ಕೂಡ 700 ಕಿಲ್ಲಾರ ಹೆಣ್ಣಗಳದಾವ ಅದರಾಗ ಒಂದು ಜಡದಾರೆಂಬ ಗೂಳಿ ಅದ ಅದಲ್ರಿಪ್ಪ ಜಡದಾರೆಂಬ ಗೂಳಿ ಅಂದ್ರು ಒಂದೇ ಶಿವನ ಸಲಗದ ಗೂಳಿ ಅಂದ್ರು ಒಂದೇ ಎರಡು ಒಂದೇ ಇವತ್ತು ನಮ್ಮ ಮಟ್ಟ ಮನ್ಯಾಗ ಶಿವನ ಸಲಗದ ಗೂಳಿ ಎತ್ತಿ ಐತಿಪ್ಪ ಅಂದ್ರ ಅದಂದ್ರ 700 ಕಿಲ್ಲಾರ ಹೆಂಡದಾಗ ಸಾಕಷ್ಟು ಗೂಳಿಗಳದಾವ ಅದಾವ ಆದ್ರ ಒಂದ ಗೂಳಿಗೆ ಹೆಸರಿಟ್ಟು ಕರೆದ್ರ ಏನಂತೇಳಿ ಏನತ್ರಿ ಶಿವನ ಸಲಗದ ಗೂಳಿ ಎತ್ತಿರ ಅದೇ ಗೂಳಿಗೆನ ಶಿವನ ಸಲಗದ ಗೂಳಿ ಎತ್ತೇಳಿ ಯಾಕೆ ಕರೆದ್ರು ಶಿವನಿಗೆ ಮತ್ತು ಆ ಗೂಳಿಗೆ ಏನು ಸಂಬಂಧ ಐತಿ ಅಂತ ಕೇಳಿದ ತಮ್ಮನ ಅವಾಗ ಕೇಳಿದಾಗ ಇವ್ರು ಏನ್ ಹೇಳ್ತಾರಿಪ್ಪ ತಮ್ಮ ಆ ಬಹುಶಃ ಗಾಡ್ಯಾಗ ಕೂತ ಮಾಸ್ತರ್ ಏನೇನು ಹೇಳಿ ಕಳಿಸ್ಯಾನಲ್ಲ ಹಾ ಅವನು ಅರದೋಟನ ಅವನು ಕೂತ ಅರದೋಟ ನೀನದಿ ಶಬಾಷ್ ಇಲ್ಲ ನಿನಗಿಂತ ಅರದೋಟ ಆ ಮಾಸ್ತರ್ದಾನ ಯಾರಿಗೊತ್ತು ಇಲ್ಲ ಅವಗೂ ಸಟ್ಟು ಬರ್ತಿರ್ಬೋದು ಕರೆ ಹಾ ಈ ತಂಗಿ ಹೆಂಗ್ಯಾಕೆ ಮಾತಾಡ್ಲಿಕ್ಕೆ ತಮ್ಮನ್ನ ಆಕಿ ಹೆಸರು ತೆಗೆದಂತ ಅನ್ಬಹುದು ಸಿಟ್ಟಿಗೆ ಇರಬಹುದು ವಿಚಾರ ಮಾಡಿ ಬಂಧುಗಳ ವಿಚಾರ ಮಾಡ್ರಿ ವಿಷಯ ಇರಬೇಕು ಶಿವನ ಸಲಗದ ಗೂಳಿಗೆ ಶಿವನಿಗೆ ಮತ್ತು ಆ ಗೂಳಿಗೆ ಶಿವನ ಸಲಗದ ಗೂಳಿದ್ರೆ ಕರೆದಾರ ಶಿವನಿಗೆ ಗೂಳಿಗೆ ಏನು ಸಂಬಂಧ ಅಂತೇಳಿ ಮಾತು ಕೇಳಿನ ಏ ತಮ್ಮ ಇದು ಇಲ್ಲ ಅರ್ಥ ಹೇಳದ ಉತ್ತರ ಏನತ್ರಿ ಏ ಅಕ್ಕ ಇದೇನು ಉತ್ತರ ಬಹಳ ಬಿರ್ರಿ ಅಲ್ಲದತ್ತ ಏ ತಮ್ಮ ಬಿರಿ ಅಲ್ಲ ನೀವು ಎಷ್ಟು ಮಂದಿ ಮಾಲಿಂಗರನ್ನ ಮಟ್ಟಮಣಿ ನಮ್ಮ ಮಟ್ಟಮನೆಗೆ ಹಾಡ್ತಿರ್ಲ ಎಲ್ಲ ಅನ್ನಗಳು ತಮ್ಮಗಳು ಕುಡ್ಕೊಂಡು ಮೀಟಿಂಗ್ ಮಾಡಿ ಉತ್ತರ ಹೇಳಿದಕ್ಕೆ ಮೀಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹೋಗತ್ತ ಅಂತೇಳಿದ್ರೆ ಕಡ್ಡಿ ಆರ್ಸಾಕಿಲಿ ಅಫ್ಜಲ್ಪುರದಾಗ ಬಂದ ಹೌದಿಲ್ಲ ನೀವು ಮೂರಾಗುತ್ತೆ ಏ ಅವನ್ ಊರಿದ್ರೆ ನಂದು ಊರದ ಆಗಲ್ರಿ ಹೆಣ್ಣು ಮಗಳದ ನೀನು ಅಫ್ಜಲ್ಪುರ ನಿನಗೆ ಇರ್ಬೋದು ಕರೆ ನನಗ ನಂದು ಹುಟ್ಟೂರದ ನಿಂದ ಎಟ್ ಹಕ್ಕದನ ಅಟ್ಟ ಡಬಲ್ ನಿನಕ್ಕಿಂತ ಡಬಲ್ ಹಕ್ಕ ನನ್ನ ಹೆಣ್ಮಕ್ಳಿಗೆ ಅದ ಮೊದಲಿದ ತಲೆಯಾಗ ನೆನಪಿರ್ಲಿ ನಿನಗ ಅದು ನೆನಪರ್ಯಾಣ್ರಿ ತಮ್ಮ ಅದೇ ನೆನಪಿರ್ಲ ತಿಳ್ಕೊಂಡಿನಿ ವೆಂಕಟರಮಣ ಇದ್ರೊಳಗ ಕತ್ತಿ ಭಾಗದೊಳಗ ಯಾವ್ಯಾವ ಹೆಣ್ಮಗಳ ಮೊದಲು ಹೆಣ್ಮಗಳನ್ನೇ ಮುಡಿ ಕೊಟ್ಟಾಳು ಕೂದಲ ಅಂತೀನಿ ಮೊದಲು ಹೆಣ್ಮಕ್ಳ ಪಾತ್ರನೇ ಮಾತಾಡಿನಿ ಅಫ್ಜಲ್ಪುರದೊಳಗ ಮಾತಾಡವಲ್ರಿಪ್ಪ ಹೌದಿಲ್ಲ ಏ ತಮ್ಮ ಹೇಳ್ತಾ ನೀವು ಏನಂತೇಳಿ ನೀವು ಉತ್ತರ ಕೇಳ್ರಿ ಬಂದೊಳ್ಳೆ ಇಷ್ಟೇ ಮಂದಿ ಕೇಳಿರಿ ಕೇಳ್ಯಾರಲ್ರಿ ಏನ್ ಹೇಳಿದ ಗೊತ್ತನ ಏನಂತ್ರಿ ಶಿವನ ಸಲಗದ ಗೂಳಿ ಶಿವನ ಆಶೀರ್ವಾದದಿಂದ ಸೊನ್ನಾರಸಿದನ ಜಡಿಯೊಳಗ 700 ಕಿಲ್ಲಾರ ಹೆಣ್ಣುಗಳ ಹುಟ್ಟ್ಯಾವ ಅಂತ ಹೇಳ್ಯಾರಿ ನಾ ಹೇಳಿರೋದು ಯೂಟ್ಯೂಬ್ ಸುಳ್ಳು ಹೇಳಂಗಿಲ್ಲ ಇಲ್ಲಿ 700 ಕಿಲ್ಲಾರ ಹೆಣ್ಣುಗಳ ಹುಟ್ಟಬೇಕಾದ್ರ ಸೊನ್ನಾರಸಿದ್ದನ ಜಡಿಯೊಳಗ ಶಿವನ ಆಶೀರ್ವಾದದಿಂದ ಹುಟ್ಟ್ಯಾವ ಅಂತೇಳಿ ನೀ ಹೇಳಿದೆ ತಮ್ಮ ಉತ್ತರ ಹೇಳ್ಯಾರಲ್ರಿ ಶಿವನ ಆಶೀರ್ವಾದದಿಂದ 700 ಕಿಲ್ಲಾರ ಹೆಣ್ಣುಗಳು ಎಲ್ಲದಕ್ಕೂ ಶಿವನ ಸಲಗದ ಗೂಳಿನ ಆಗಬೇಕಾಗಿತ್ತು ಒಂದೇ ಗುಳಿಗೆ ಕರೆದಾರ ಹೌದಿಲ್ಲ ಇಲ್ಲಿ ಬೇಕು ಇಲ್ಲಿ ಬೇಕಾಗ್ಯದ ಮೊದಲ ಮೇನ್ ಪಾಯಿಂಟ್ ಇಲ್ಲದ
ಏ ತಮ್ಮ ಏನಪ್ಪ ಶಿವ 700 ಕಿಲ್ಲಾರ ಹೆಣ್ಣುಗಳೆಲ್ಲ ಹುಟ್ಟ್ಯಾವಲ್ಲ ಮತ್ತೆ ಎಲ್ಲಾ ಕಿಲ್ಲಾರ ಹೆಣ್ಣುಗಳಿಗೆ ಶಿವನ ಸಲಗದ ಆಕಳುಗಳನ್ನ ಬೇಕಾಗಿತ್ತು, ಶಿವನ ಸಲಗದ ಗೂಳಿನ ಬೇಕಾಗಿತ್ತು. ಯಾಕಲ್ಲಿಲ್ಲ ಪ್ರತ್ಯೇಕವಾಗಿ ಒಂದಕ್ಕನಂದಾರ. ಈಗ ಮುಗಳಾಳ ಸುಮಿತ್ರ ಅಕಾಡಿಂದ್ರ ನಾನು ಸಿರಿಕಳಿ ಸಕ್ಕುಬ ಇಬ್ರು ಜೋಡಿ ಬರ್ಲಿಕ್ಕೆ ಎತ್ತಿದ್ವಿ. ಬರ್ಲತ್ತಿರಲ್ಲ ನನಗಟ್ಟೆ ಗೂಳಿ ಅಂದ್ರಿ ಇವ. ಇವ್ರಿಗೆ ಅಂದ್ರೆ ಕೆಳಕ್ ಕೂತವ್ರಿಗೆ ಹೇಳ್ರಿ ಇಲ್ಲ, ನನಗಟ್ಟೆ ಅನ್ಬೇಕ, ಪ್ರತ್ಯೇಕವಾಗಿ ನನಗಟ್ಟೆ ಅಂದಿದ್ದೀನಿ ನಾ. ಹಂಗ ಪ್ರತ್ಯೇಕವಾಗಿ ಶಿವನ ಸಲಗದ ಗೂಳೆತ್ತೆ ಪ್ರತ್ಯೇಕವಾಗಿ ಒಂದ ಗೂಳಿಗೆ ಕರೆದಾರ. ತಮ್ಮ ನೀ ಅಟ್ಟೆ ಅಲ್ಲ, ನೀವ್ 8 ಮಂದಿ ಮೀಟಿಂಗ್ ಮಾಡ್ಕೊಂಡು ಬಂದು ಉತ್ತರ ಹೇಳ. ನೀ ಬರೇ ಜಿಜಿಬಿ ಹೇಳಬೇಡಿದ ಉತ್ತರ. ಕೊಲ್ಲ ಅಂತ ನೀನ ಕೊಲ್ಲ ಅಂದ್ರೆ ನನ್ನ ಮಗಳ ಕಡೆ ಮನ್ಯಾಗ ಬೆಲ್ಲೂನಿಗೆ ಹಿಡಿಸ್ತಾನ ನಿನ್ನ. ರೊಟ್ಟಿ ಸಿಗ್ಲಿಕ್ಕೆ ನೋಡಿ ಎಂದ ಹೇಳಿ ಹೌದಿಲ್ಲ, ಸುಚಪ್ಪ ಆಯ್ತೀನಿ ಹಾಡಿಕೆ ಎಲ್ಲ ಯಾಕ ನನಗ ತಿಳಿದಟ್ಟು ಉತ್ತರ ಗೊತ್ತಾಗ್ಯದ. ಅಟ್ಟೆ ಹೇಳಿದ ತಮ್ಮ ಏನಂತ್ರಿ ಮಾನ್ಯ ಅಫ್ಜಲ್ಪುರದಾಗ ಇಲ್ಲೇ ನಮ್ ಕಾರ್ಯಕ್ರಮ ನಡೆದಿದ್ದು. ನನಗೂ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ, ಬಿಸಿಲು ಬಾಳ ಇತ್ತ. ಬಿಸಿಲು ಬಾಳ ಹಗಲಿ ಆರಾಮಿದ್ರೆ ಹಗಲ ಎಡಬಿಡದೆ ಹಗಲ ರಾತ್ರಿ ಕಾರ್ಯಕ್ರಮ ಮಾಡಿ ನನಗ ಆರಾಮಿಲ್ಲ ಸಲುವಾಗಿ ನಮ್ಮ ಅಕ್ಕ ಉಳ್ಕೊಂಡಾಳ. ಹೌದಿಲ್ಲ ತಮ್ಮ, ನೀ ಎಷ್ಟು ಕಾರ್ಯಕ್ರಮ ಮಾಡಿದಿಲ್ಲ ಅಟ್ಟ ಅವತ್ತು ಅಫಜಲ್ಪುರಕ್ಕೆ ನಾ ಬರೋ ಸಂದರ್ಭದಾಗ ನಿನಕ್ಕಿಂತ ಡಬಲ್ ಕಾರ್ಯಕ್ರಮ ಮಾಡಿ ಊರಿಗೆ ಬಂದಿದ್ದೇನ. ನಿನ್ನ ಶರೀರ ನೋಡು, ನಂದು ಶರೀರ ನೋಡು. ಹೆಂಗದ ಬಾಡಿ ಹೆಂಗದ ಮಾಡಿ ಗೊತ್ತ ಹಿಂಗ್ ಮಾಡಿ ದೇವಿ ಗುದ್ದಿಲ್ಲ ಅಂದ್ರೆ ಹಿಂಗ ದುರ್ಗ ಮಯ ಬಂದ ನೀನ್ ನಿಂದ್ರೋದಿಲ್ಲಪ್ಪ. ಹಾರೋದು ನೀ ಈ ಮೈಯಾಗ ರಕ್ತ ಮಾಂಸ ಮಜ್ಜೆ ಅಟ್ಟ ಇಲ್ಲ, ಇದ್ರೊಳಗೆ ಇದ್ದದ್ದು ಬೇರೆ ಏನದ ನೀನ್ ತಿಳ್ಕೊಂಡಿಲ್ಲ. ಇದ್ರೊಳಗೆ ಇದ್ದದ ತಾಕತ್ತ ನಿನಗ್ ಗೊತ್ತೈತು ಇಲ್ಲ, ನಾ ಮಾತಾಡಂಗಿಲ್ಲ. ಅದು ಬೇಡ, ತಾಕತ್ತನೇ ಬ್ಯಾರೆ ಅದ. ಇದು ಒಂದೇ ರಾತ್ರಿ ಅಲ್ಲ, ಹಗಲ ರಾತ್ರಿ ಬಿಸಿಲಾಗನ ಇಡಬೇಕಾರ ನಿನಗ ಯಪ್ಪ ಉಸ್ಸ ತಾನಿದ್ರ ನಮ್ಮ ಅಪ್ಪನ ಮಟ್ಟ ಮನೆ ಹುಟ್ಟಾಕಿಲ್ಲ. ಅಟ್ಟ ತಾಕತ್ತಿರ್ತಾರ 3 ದಿನ ಗಳೆ ಹೊಡಿ ನೋಡೋಣ ಹಲ್ಲಾಗ ಗೊತ್ತಾತ ನಿಂದು ಹೊಡಿತಾನ ಇಲ್ಲ. ಅಲ್ಲೇ ಮಗಳ ಮುಂದೆ ಹೊಡ್ಯಾವ. ನಿನ್ನ ಜೋಡಿ ಹೇಳತ್ತೀನಿ ನಮ್ ಜೋಡಿ ಎಲ್ಲಿ ಯಾಕಪ್ಪ ಅಂದ್ರ ತಮ್ಮ ನಾವ್ ಇಂಜೆಕ್ಷನ್ ಮಾಡ್ಕೊಂಡ್ ಬನ್ನಿ ಅವಾಗ ಉಳ್ಕೊಂಡು ಹೋಗಿದಿ. ಇರ್ಲಿ ಬಿಡು, ಈಗಾರ ಮಾಡು ಬರ. ಈಗ ಏನ್ ಮಾತಾಡಿನ ಮಾತಿಗೆ ಮಾತಟ್ಟೆ ಕೂಡ ಸಾಕ. ಸುಮ್ಮ ಸಣ್ಣ ತಮ್ಮ 3 ವರ್ಷದಾಗ ದಿನ ತಲೆ ಮೇಲೆ ಮಾಸಾರಿಲ್ಲ, ಯಾನೋ ಮಾತಾಡ್ಲಿಕ್ಕತ್ತದ. ನನ್ನ ಹುಚ್ಚ ತಮ್ಮ ಏನು ಕಾಡ್ತಿ ಕಾಡು, ಬೇಡ್ತಿ ಬೇಡತ್ರಿ ಅಂದದಕ್ಕ ಇದು ಕೆಳಗ ಕೂತ ಮಂಗ್ಯ ಮಾತಾಡ್ತಿದ್ದಿ ನನ್ನ ಸಣ್ಣ ತಮ್ಮ. ಇದು ಚೌಡಿಕಿ ಪದ ತಂದ್ರಿ. ಇದು ಗುಡಿ 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 ಚೌಡಿಕಿ ಪದ. ಇವು ಏನಂದ್ರು ಎಲ್ಲ ಹುಡುಗ ಚೌಡಿಕಿ ಅಕ್ಕಲಿಗೆ ಜೋಬವ ಅಕ್ಕಲಿಗೆ ಅಲ್ಲ. ನಿಮ್ ಮಾಸ್ತರ್ನಾರ ಮಾತಾಡಿಸ್ರಿ, ಸುಮ್ಮ ವಿಷಯ ಹೊಂಡ್ತದ. ಯಾನ ದೇವ್ರ ಹೇಳ್ತ್ರಿ ಆಕೆ ಹಂಗಿದ್ರತ್ತ ಈಗ ಹೆಂಗದ ಬರೇ 8 ಮಂದಿ ಹೊಳೆ ಅದೇ ದೇವ್ರ ಅದೇ ಮಾತ ಅದೇ ಹಾಡ. ಮತ್ತ ಫಿಕ್ಸ್ ಇವ್ರ ಮಾತುಗಳು ಬಾಯಾಟದ ಮಾತುಗಳು ಫಿಕ್ಸ್ ಅವೇ ಮಾತ. ಕೆಲವೊಂದು ಮ್ಯಾಳಗಳದಾವ. ಹೌದು, ಬ್ಯಾರೆ ವಿಷಯ ಇಟ್ರ ಅವ್ರಿಗೆ ಏನು ಬರುದಿಲ್ಲ ಅಲ್ಲಿ ವಿಷಯ. ಬ್ಯಾರೆ ವಿಷಯ ಮಾತಾಡಕ್ಕೆ ಬರುದಿಲ್ಲ, ಅವೇ ಫಿಕ್ಸ್ ಅವೇ ಮಾತ. ನಿನ್ನೆ ವಿಷಯ ಇಟ್ಟಿದ್ರಲ್ಲ ಮಾತಾಡಿದ್ರಲ್ಲ, ಹಂಗ ನಿಮಗ ಬಾಯಾಟದವ ಅಂತ ಬಿಡ್ರಿ ಯಾಕ ಹತ್ತುವ ಸ್ಟೇಜಿಗೆ ಅದನ್ನೇ ಮಾತಾಡೋದು. ಹೆಂಡತಿ ಮಲಿ ಹಾಲು ಕುಡಿದು, ಗಂಡನ ಮಲಿ ಹಾಲು ಕುಡಿದು, ತಾಯಿ ಮಲಿ ಹಾಲು ಕುಡಿದು, ಇದು ಯಾರಿಗೂ ಗೊತ್ತೇ ನಾನು ಮಾತಾಡ್ತೀರಿ. ಅದಕ್ಕ ವಿಷಯ ಬರ್ಲತ್ ಹೇಳಿನ್ಯ ತಮ್ಮ. ವಿಷಯದೊಳಗ ನೀ ಯಾಕೆ ಹೇಳಿಲಿಲ್ಲ ನನ್ನ ಪ್ರಶ್ನೆಕ್ಕ ನಿನ್ನ ಉತ್ತರಕ್ಕ ಒಂದು ಗುಂಜುಕ ಸರಿ ಬಂದಿಲ್ಲ. ಅಲ್ಲಿ ಸಮೀಪೇ ಇಲ್ಲ, ಸಮೀಪ ಒಂದ್ ಸ್ವಲ್ಪ ಇಲ್ಲ. ನಾ ಪ್ರಶ್ನೆ ಕೇಳಿದ್ದೆ ಬೇರೆ, ನೀ ಹೇಳಿದ್ದೆ ಬೇರೆ ಮಾತಾಡ್ಲಿಕ್ಕೆ. ಇನ್ನೊಂದು ಹೇಳಿದ ತಮ್ಮ ಹೇಳ್ರಿ, ನೀವು ಬಂಧುಗಳಿಗೆ ಕೇಳ್ರಿ. ಏ ಕಬರಿಗೇಡಿ ಅನ್ಯ ಕಬರಿಗೇಡಿ ಅದು ಬಾಳ ನೆನಪಿಡ್ದಾರ ಅವ್ರು. ಕಬರಿಗೇಡಿ ಅನ್ನೋದು ಕಾಯಿ ಕೆಳಗ್ ಕೊತ್ತಾವಂತಾನ. ಇವ್ರತ್ರಿ ನಾವ್ ಕೇಳಿದ್ ಕೊಡೋ ತಾಕತ್ ನಮಗೆ, ನೀವ್ ಯಾಕೆ ಕೊಡ್ತಿ ಅಂತ ಅಂದಿಲ್ರಿ. ಯೂಟ್ಯೂಬ್ ಅದ ಅಂದಾರ. ನೀ ಯಾಕೆ ಕೊಡ್ತಿತ್ತ ಯಾಕ ನೀ ಯಾಕೆ ಕೊಡ್ತಿ ಅಂತ ಅಂದಿದ್ರ ನನ್ನ ಯಾಕೆ ಕೇಳಿದೀನಿ. ಬಾಂಡ್ ಬೇಕು ಯಾಕ, ಮುತ್ತಿನ ಚಂದ ಬೇಕು ಯಾಕ, ಮೀಸಲು ಹಾಲು ಬೇಕು ಯಾಕ, ಯಾಕೆ ಕೇಳಿದಿ? ಇಲ್ಲ ಅಲ್ಲಿ ಅವನ್ಯಾಗ ಅದ್ದಿಮ್ ನೋಡಕತ್ತಿ ನೀ ಅಡ್ಡ ಸಿಟ್ಲಿ ಬ್ಲಾಕ್ ಗೊಬ್ಬರ ಇರ್ಲಿ.
ಯಾಕಪ್ಪ ಅಂತಂದ್ರ ಅವ ಮಾತಾಡ್ತಾನಂತೇಳಿ ನೀನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಇಲ್ಲ ಅಣ್ಣದನಂತ ಕಿಮ್ಮತ್. ಯಾಕಂದ್ರೆ ಎಷ್ಟೋ ಮಾಡ್ರು ಸಣ್ಣ ತಮ್ಮ ಏನೋ ಮಾತಾಡಿದ್ರು ದಕ್ತದ, ದೊಡ್ಡವ್ರು ಮಾತಾಡೋದು ಅನ್ನ ಎಷ್ಟೋ ಅವನಿಗಿಂತ ನಾ ದೊಡ್ಡ ಹಾಕಿದೀನಿ ಇಲ್ಲ ಯಾಕಂದ್ರ 1 ವರ್ಷ ಆಗ್ಲಿ 2 ವರ್ಷ ದೊಡ್ಡ ಹಾಕಿನಿ. ಇಲ್ಲ ಹೌದಿಲ್ಲ, ದೊಡ್ಡಾಕಿ ತಮ್ಮ ಏನ್ ಮಾಡ್ರು ದಕ್ಕಸ್ಕೊಂಡು ಹೋಗ್ಬೇಕಾಗ್ತದ. ನೀ ನನ್ನ ಕೇಳಬಾರ್ದಾಗಿತ್ತು, ನಾನು ಇನ್ನೂ ತಂದು ಕೊಡ್ತಿದ್ದಿಲ್ಲ. ಇಟ್ಟೆ ಮಾತಾ ಅಟ್ಟೆ ಹೋಗಿ ಮೂಲ್ಯಾಗ ಸಟಕೊಂಡು ಕೂತಿದ್ದೆ. ಕಬರಿಗಡಿ ತಂದಿನ್ಯ, ಮೂತಿ ಇಟ್ಟೆ ಆಗಿತ್ತು. ಹಾ ಕಬರಿಗಡಿ ಅಂತ. ನಾ ಕಬರಿಗಡಿ ಕೆಲಸ ಏನು ಮಾಡಿನ ಯಕ್ಕ ಆತನವ ನಮ್ಮ ತಮ್ಮ. ಹೇಳ್ರಲ್ಲ ಏ ತಮ್ಮ ಒಂದ್ ಮಾತು ಹೇಳ್ತೀನಿ, ಕಬರಿಗಡಿ ಕೆಲಸ ಏನ್ ಮಾಡಿದೆ ಗೊತ್ತನ? ಏನ್ ಮಾಡ್ಯಾನ್ರಿಪ್ಪ? ಬೆಲ್ಲುಮಾನ ಕೇಳಿದೆ. ಬಿಲ್ಲುಮಾನ ಅಕ್ಕ ಮಾಯಕ್ಕ ತಂದು ಕೊಟ್ರು. ಬೀರಣ್ಣದೇವ್ರು ಬಿಲ್ಲುಮಾನ ತಗೊಂಡು ಆಡ್ಲಿಕ್ಕೆ ಓಣ್ಯಾಗ ಹೋಗಿದ್ದ. ಹೋದಾಗ 700 ಬಾಲ್ಯರು ಕೊಡ ತಗೊಂಡು ಶಿವಾನ ಬೆಂದಿಗೆ ತಗೊಂಡು ನೀರೇ ಹೋಗಿದ್ರು. ಅವಾಗ ಏನಾಯ್ತು ಮುಂದೆ? ನೀರು ತುಂಬಿಕೊಂಡು ಬರುವಂತ ಸಂದರ್ಭದಾಗ ಬಾಲ್ಯರ ಕೊಡಕ್ಕ ಬಾಣ ಹೊಡೆದಿವ್ ಬೀರಪ್ಪ. ಇದು ನಿನಗ್ ಗೊತ್ತಿಲ್ಲ? ಹೌದಿಲ್ಲ, ಬಾಣ ಒಂದೇ ಬಾಣ ಹೊಡೆದಂತ ಸಂದರ್ಭದಾಗ 700 ಕೊಡವೆಲ್ಲ ತೂತು ಬಿದ್ದ ನೀರು ಸುರ್ಲಿಕ್ಕದ್ದು. ಹೌದಾ? 700 ಬಾಲ್ಯರೆಲ್ಲ ಬೀರಪ್ಪಗ ಬೈತಾರ. ಉಪ್ಪಿಲ್ಲ ಊರಾಗ ಎಟ್ಟು ಉರಿತಿದ್ದೋ, ಇನ್ನ ತಂದೆ ತಾಯಿ ಇದ್ರನ್ನ ಎಟ್ಟು ಮೆರಿತಿದ್ದೋ ಕಬರಿಗೇಡಿ ಅಂದ್ರ ಅವ್ರು. ಹೌದೌದ್ರಿಪ್ಪ. ನಿನಗ ಬೈದ್ರಲ್ಲ? ತಾಯಿ ತಂದಿದ್ರ ಇನ್ನ ಎಟ್ಟು ಮೆರಿತಿದ್ದೋ ಬೀರಪ್ಪ. ಏ ಕಬರಿಗೇಡಿ ಬೀರಪ್ಪ ಅಂತೇಳಿ ಅಂತಳು. ಆ ಓನ್ಯಾನ ಬಾಲ್ಯಾರ ಬೇಯಂತ ಸಂದರ್ಭದಾಗ ನಾ ಕಬರಿಗೇಡಿ ನನಗ್ ಬೀರಪ್ಪ ಅಂತೇಳಿ ಬಂದಾರ. ತಾಯಿ ತಂದೆ ನನಗೆ ಯಾರದಾರ ತಿಳ್ಕೊಂಡು ಮೂಲ್ಯಾಗ ಸಣ್ಣ ಮುಖ ಮಾಡ್ಕೊಂಡು ಮೂಲ್ಯಾಗ ಕೂತಿ ಹಾಲಗವನ್ನ ಹಳು ದುಡ್ಡಿ ಯಾಕ ಬಡ್ಯ ಓ ತಮ್ಮ ಅವನ ಕೇಳಿದ್ರಿ? ಬೀರಪ್ಪನ ಕೇಳಿಲ್ಲ ಅಕ್ಕ ಮಾಯಕ್ಕ. ಯಾಕ ಬೇಡ ಯಾಕೆ ಬೇಡ? ಯಾಕೆ ಮೂಕ ಸಣ್ಣ ಮಾಡಿ ದಿನಾಲು ಬೀರ ಆಡಾಡಿ ಓಡಾಡ್ಕೊತ ನಗತ ಮನೆಗೆ ಬರ್ತಿದ್ದೋ ತಮ್ಮ. ಇವತ್ತ ಹಾಲಗವಲ್ಲ ಹೌಳದ ತುಟ್ಟಿ ಯಾಕ ಬೇಡವೋ ಬೀರು ಅಂತೇಳಿ ನಿನಗೆ ತಲೆ ಮೇಲೆ ಕೈಯಾಡಿಸಿ ಗದ್ದ ತುಟ್ಟಿ ಹಿಡಿದ ತಮ್ಮನ ಗಲ್ಲಕ್ಕೆ ಮುತ್ತು ಕೊಟ್ಟು ಯಾಕೋ ತಮ್ಮ ಅಂತೇಳಿ ಅಕ್ಕ ಮಾಯಕ ತಮ್ಮಗ ಕೇಳ್ತಾಳ ಮೂಲ್ಯಾಗ ಕೂತ ತಮ್ಮಗ. ಹೌದೌದ್ರಿಪ್ಪ. ಅವಾಗ ತಮ್ಮಂದ ಏನಂತ್ರಿ? ಯಾಕ ಬಾಲ್ಯಾರ ನಿಂದೆದ ಮಾತು ಮಾತಾಡ್ಯಾರ. ಹೌದಾ? ಬಾಲ್ಯಾರ ಕೊಡಕ ಬಾಣನ ಹೊಡೆದಂತ ಸಂದರ್ಭದಾಗ ನಿಮ್ಮ ಅವ್ವ ನಿಮ್ಮಪ್ಪ ಇದ್ರೆ ಇನ್ನ ಊರಾಗಿ ಎಟ್ಟು ಉರಿತಿದ್ದೋ ಬೀರ ಅಂದಾರ. ಎಷ್ಟು ನಡೀತಿದೆ? ಏ ಕಬರಿಗೇಡಿ ಅಂತಂದಾರ. ನನಗ ಬೈದಾರ. ಬಾಣಗೇಡಿ ಅಂದಾರ. ಅಂತ ಬೇಗಲ ನನಗ ಬೇದಾರ ಯಾಕ ಅಂತ ಅಂದಾಗ ಏ ಕಬರಿಗೇಡಿ ಬೀರಪ್ಪ ಅಂತೇಳಿ ಅವಾಗ ತಾನ್ ನಿನಗೆ ತಿಳಿಸಿ ಹೇಳ್ತಾನೆ ಬಾ ಅಂತೇಳಿ ಅಕ್ಕ ಮಾಯಕ್ಕ ನಿನ್ನ ಒಳಗ ಕರ್ಕೊಂಡು ಬುದ್ಧಿ ಬೀರಪ್ಪ ದೇವರ ತಾಯಿ ತಂದೆ ಯಾರಂತೇಳಿ ತಿಳಿಸಿ ಹೇಳಕ್ಕೆ ಆ ಮಾಯಕ್ಕ ಬುದ್ಧಿ ಮಾತೇಳು. ಇದ್ರ ಮುಂದಿನ ಕತಿ ಭಾಗ ಮುಂದಿರ್ಲಿ. ನಿನಗಲ್ಲಿ ಕಬರಿಗೇಡಿ ಅಂತೇಳಿ ಏನ್ ಬೇದಾರಲ್ಲ ಇದೇ ಅದೇ ಮಾತು ನಿನಗೆ ಇವತ್ತು ನಾ ಮಾತಾಡಿನ ಅಷ್ಟೇ. ಇದೇ ತಿಳ್ಕೊಬೇಕಾಗೈತಿ ನೀ. ಹೌದಿಲ್ಲ? ಯಾಕಪ್ಪ ಅಂದ್ರ ತಮ್ಮ ವಿಚಾರ ಮಾಡುವಂತ ಮಾತ ಆಗಲ್ರಿಪ್ಪ. ನೀ ಇನ್ನೊಂದು ಮಾತು ಮಾತಾಡ್ರಿ ಹಿರಿಯಾರ. ಏನತ್ರಿ? ಯಾಕ ಕೇಳ್ರಿ ನೀವಿಲ್ಲ ಹೇಳ್ರಿ. ಯಾನಂತೇಳಿ ಹೇಳ್ರಿ. ನಾ ಏನೋ ಮಾಡೋನ್ರಿ ರೊಕ್ಕ ನಿನಗೆ ನಿನ್ನ ಅಕೌಂಟ್ಗೆ ಜಮಾ ಅಕ್ಕ ಒಂದಿನ ಅಂದೆ ಹೇಳ್ರಿ ಆಗಳೇ. ಏ ಈ ಹತ್ತು ಮಾಡ ಕಾಣಕತ್ತ ಈಗಿನ ಮೊದಲು ಹೊರಗೆ ದಬ್ಬುತ್ತೀನಿ ಅಂದಿವ. ವೈನ್ ಯಾವಾಗ ಹಂಪ ಹಿಡಿಬೇಕು? ಇವ್ ನಾವ್ ಇಬ್ಬರಿಗೆ ಬಸಪ್ಪು ಅಂದ, ಇವ್ ಮ್ಯಾಲ ಕೂತ ನಮ್ ಪಿಂಟನ್ನು ಅಂದಿವ. ಅಂದಾರಲ್ರಿ ಇಬ್ರು ತಮ್ಮಗಳಿಗೆ ಇವ್ರಿಗೆ ನಾವ್ ವಾಜ್ಯಾಗಿನ ಮನ್ಯಾಗ್ರಿ. ವಾಜ್ಯಾಗಿರ್ಲ ಅಕೌಂಟ್ದಾಗ ರೊಕ್ಕನೇ ಹಾಕ್ಲಾಗತ್ರಿ ಮತ್ ವಾಜ್ ಆಗವ್ರಿ. ಹೌದು, ರೊಕ್ಕ ಹೆಚ್ಚ ಬರ ಅಂತಲೇ ಮನುಷ್ಯಾಗ ಸೊಕ್ಕ ಹೆಚ್ಚ ಬರ್ತದಂತ. ಹಾಲು ಹೆಚ್ಚಾಗ್ತಾವ್ರಿ. ರೊಕ್ಕ ಹೆಚ್ಚು ಬಂತಂದ್ರೆ ಅಕ್ಕ ದುಡ್ಡು ಕೊಡ್ತಾಳ. ಆ ರೊಕ್ಕ ಹೆಚ್ಚಾದ್ರ ಮನುಷ್ಯಾಗ ಸೊಕ್ಕ ಬರೋದು ಗ್ಯಾರಂಟಿನೇ. ಹೌದಿಲ್ಲ? ಅಕ್ಕನ ನನಗೆ ಹೊರಗೆ ದಬ್ಬುತ್ತೀನಿ ಅಂತ ಹೇಳ್ತೀರಿ. ನನ್ನ ಮದುವೆ ಮಾಡೋ ತಾಕತ್ತು ನಿಮಗಿಲ್ಲ. ಮೊದಲು ಒಂದು ತಲೆಯಾಗ ನೆನಪಿಟ್ಕೋರಿ. ಹೌದಿಲ್ಲ? ನೀ ಯಾಕೆ ಮಾಡ್ತೀರ ನನ್ನ ಮದುವೆ? ಮನ್ಯಾಗ ದಿಬ್ಬಿ ಪಟ್ಟ ದಿಬರಾಯ ಅದಾರಲ್ಲ, ಬೇಕಾದ್ರೆ ಲಗ್ನ ಮಾಡ್ತನೋ ಏನ್ ನನಗ್ ಬಂದು ಕೇಳವ್ರು. ಕೇಳಿ ಅವಾಗ ಬಂದು ಕೇಳಿರೋದನ್ನ ಲಗ್ನ ಹಾಕೋನೋ ಬಿಡ್ತನೋ ಅವ್ರಿಗೆ ಏನ್ ಹೇಳ್ತೀನಿ. ಹೌದಾ? ಆದ್ರೆ ನೀ ಲಗ್ನ ಮಾಡ್ತಂತ ನಿನಗೆ ಮಾಡೋ ತಾಕತ್ತು ಇಲ್ಲ, ನನಗೆ ಮಾತಾಡೋ ಬೇಡ ವಿಷಯ. ಹೌದು, ವಿಷಯ ಬರಬೇಕ, ಬೆಂಕಿ ಹತ್ತಬೇಕ ಸ್ಟೇಜಿ. ಹಂಗ ಮಾತಾಡ್ರಿ. ಏನು ಗುಡುಗುಡು ಚೌಡಿಗೆ ತಗೊಂಡು ಈಚ್ ನಿಂತ ಬಿಟ್ಟಾರ. ಅವ ಬಂದಾನ. ಹೌದು, ಹೇಳುವಂತ ಹೇಳವ ಬಂದೆ ಅನ್ರಿ ನೋಡತ್ತ ಇರ್ಲಿ. ಯಾಕಪ್ಪ ಅಂದ್ರ ತಮ್ಮ ವಿಷಯ ಮಾತಾಡಕತ್ತಿ ಘಾತ್ ಆಗಿರ್ಬಾರ್ದು. ಹೌದಿಲ್ಲ? ಇನ್ನ ವಿಷಯ ನನಗೆ ಕೇಳ ನಾ ಮುಂದಿನ ಸಂದಿಗೆ ಇನ್ನ ಮಾತಾಡ್ತೀನಿ. ಮಾರ್ಗ ಹಾಡಿ ನಾ ಚಾಲ್ ಹಾಡೋದ. ಚಾಲ್ ಬಾಳ ಹೊಸ ಚಾಲದ. ತಾಯಿ ಬೆಳಗದವ್ರು 4 ಜನ ಕೂತಿರ್ಕರೆ, ನಿಮಗೂ ಅನುಭವ ಹೋಗುದದ. ಮತ್ತ ಹುಟ್ಟಿ ಬಂದ ಮೇಲೆ ಕುಡುಕರಾಗಿ ಬಂದ ಮೇಲೆ ಏನೇನು ಮಾಡಿರಿ ನೀವು ಕಿತಾಪತಿ ಅನ್ನೋದು ಒಂದು ಮಾತು ಹೇಳ್ತೀನಿ. ಯಾವ ರೀತಿ ನಡಿಬೇಕು, ಯಾವ ರೀತಿ ಬಡಿಗೆ ತಗೋಬೇಕು. ಅದು ಹೌದಿಲ್ಲ? ಕೇಳೋ ಹೇಳ್ರಿ.
ಎಟ್ಟ ಗುರಿ ಎಂದು ತಪ್ಪಲಿಲ್ಲ ತಾತ ಹೊಗಳ ಮೇಲಿಂದ ನಿಮ್ಗ ತಿಳಿದಿಲ್ಲ ತಿಳಿದಿಲ್ಲ ಅಂತ ನಿಮ್ಗ ತಿಳಿದಿಲ್ಲ ಬಾಳೆ